ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರೇಮ ಕಾವ್ಯ ಶುಕ್ರವಾರದ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವೇ ಮೊದಲು ನೋಡ್ಬೋದು, ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ಎಪಿಸೋಡ್ನಲ್ಲಿ ಪ್ರೇಮ ಅವ್ರು ಕೊಟ್ಟಿರೋ ಐಡಿಯಾ ಥರ ಇಲ್ಲಿ ಮಹಾದೇವ ಬಂದು ಕಾವ್ಯನ ರೂಮಲ್ಲಿ ಫ್ಯಾನ್ ರಿಪೇರಿ ಮಾಡ್ತಾ ಇದ್ದಾನೆ. ಫ್ಯಾನ್ ಓಡ್ದಂಗೆ ಆಗಲಿ ಅಂತ ಹೇಳಿ ಆ ಮಿಷಿನ್ನ ಚೇಂಜ್ ಮಾಡ್ತಾ ಇರ್ತಾನೆ. ಅದನ್ನು ಸಡನ್ನಾಗಿ ಬಂದು ಕಾವ್ಯ ನೋಡಿಬಿಟ್ಟು, ಏ ಮಹಾದೇವ ಏನು ಮಾಡ್ತಾ ಇದೆಯಾ ನೀನು ಇಲ್ಲಿ ಮಧ್ಯರಾತ್ರಿನಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಅಯ್ಯೋ ಅದು ನಾನು ರೂಮಿಗೆ ಬಂದ ಸಡನ್ನಾಗಿ ಕತ್ತು ಮೇಲೆ ನೋಡಿದ್ನ, ಈ ಫ್ಯಾನ್ ಮೇಲೆ ಧೂಳು ಇತ್ತು ತುಂಬ ಇತ್ತು, ಅದನ್ನು ಒರೆಸ್ತಾ ಇದ್ದೀನಿ ನೋಡಿ ಇಲ್ಲಿ ಅಂತ ಹೇಳಿ ಬಟ್ಟೆ ತೋರಿಸ್ತಾನೆ. ಆಗ ಅವಳು ಕಾವ್ಯ, ಸರಿ ಆಯಿತು, ಈಗ ಒರೆಸಿದ್ದಾಯ್ತಲ್ಲ, ಹೊರಡು ಇಲ್ಲಿಂದ ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಮಹಾದೇವ ಕೆಳಗಡೆ ಹೋಗ್ತಿರ್ತಾನೆ. ಪ್ರೇಮ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಯ್ಯೋ ಪ್ರೇಮ ಅವರೇ, ನೀವು ಕೊಟ್ಟಿದ್ದ ಐಡಿಯಾ ಉಪಯೋಗಿಸ್ಬಿಟ್ಟೆ, ನಾನೇ ಗೆಲ್ತೀನಿ ಈ ಚಾಲೆಂಜಲ್ಲಿ. ನೋಡ್ತಾ ಇರಿ ಪ್ರೇಮ ಅವರೇ, ತುಂಬ ಶಾನೆ ಥ್ಯಾಂಕ್ ಯು ನಿಮಗೆ, ನೀವು ಹೋಗಿ ನಾನು ಮಲ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬರ್ತಾನೆ ಮಹಾದೇವ. ಇಲ್ಲಿ ರಾಮು ಪ್ರೇಮನ ಕೂಗ್ತಾ ಇದ್ದಾನೆ, ಪ್ರೇಮ ಎಲ್ಲೋಗಿದ್ಯಾ, ಮಲ್ಕೊಳ್ದೆ ನೀನು ಬಾಯಿಲಿ ಅಂತ ಕರೀತಿದ್ದಾನೆ. ಅದನ್ನು ನೋಡಿದಂಥ ಮಹಾದೇವ, ಹೋಗಿ ರಾಮು ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ನಿಮ್ಗೇನೋ ಮಾತ್ರೆ ಗೀತ್ರೆ ಕೊಡಬೇಕೇನೋ, ನಿಮ್ಮ ಮೇಲೆ ಶಾನೆ ಪ್ರೀತಿ ಆಗ್ಬಿಡುತ್ತೆ ಅವನಿಗೂ, ಹೋಗಿ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟು ಇಲ್ಲಿ ಮಹಾದೇವ ಬರಬೇಕಾದ್ರೆ ಅಲ್ಲಿ ಕಾವ್ಯಾಗೆ ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲ್ಲ, ರೂಮಲ್ಲಿ ಮಲ್ಕೊಳ್ಳೋಣ ಅಂತ ಫ್ಯಾನ್ ಹಾಕ್ತಾಳೆ. ತುಂಬ ಶೆಕೆ ಆಗ್ತಾ ಇರುತ್ತೆ. ಅಯ್ಯೋ ಏನಿದು ಈ ಮಹಾದೇವ ಏನು ಫ್ಯಾನ್ ರಿಪೇರಿ ಮಾಡೋದು, ಫ್ಯಾನ್ ಒರೆಸೋದ್ನೋ ಒಂದು ಗೊತ್ತಾಗ್ತಾ ಇಲ್ಲ, ಏನು ಒರೆಸೋದ ಮೇಲೆ ಫ್ಯಾನೇ ಓಡ್ತಾ ಇಲ್ಲ, ಹೆಂಗೆ ನಿದ್ದೆ ಮಾಡೋದು, ತುಂಬ ಶೆಕೆ ಆಗ್ತಾಯಿದೆ. ಏ ಮಹಾದೇವ ಎಲ್ಲಿದ್ಯಾ, ಬಾಯಿ ಮುಚ್ಕೊಂಡು ಬೇಗ ಬಾ ಅಂತ ಕರೀತಿದ್ದಾಳೆ. ಮಹಾದೇವ ಬಂದುಬಿಟ್ಟು ಏನಮ್ಮಿ ಅಂತಾನೆ. ಆಗ ಅವಳು ಹೇಳ್ತಾ ಇದ್ದಾಳೆ, ನೀನು ಅದೇನು ಫ್ಯಾನ್ ಒರೆಸ್ದು ರಿಪೇರಿ ಆಗಿಬಿಟ್ಟಿದೆ, ಫ್ಯಾನೇ ಆನ್ ಆಗ್ತಾ ಇಲ್ಲ, ಏನು ಮಾಡೋದು, ನಿದ್ದೆ ಬರುತ್ತೆ ಈ ಶೆಕೆನಲ್ಲಿ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ನಿನಗೆ ನಿದ್ದೆ ಬಂದಿಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ, ನಾನು ಆಚೆ ಮಲಗ್ತೀನಿ, ನನ್ನ ಜೊತೆ ಬಂದು ಮಲ್ಕೊಬೋದು, ಅಲ್ಲಿ ಆಯಾಗಿ ತಂಗಾಳಿ ಬೀಸ್ತಾ ಇದೆ, ನಾನು ಅಲ್ಲಿ ಮಲ್ಕೊತೀನಿ, ಬೇಕಂದರೆ ಬಂದು ಅಲ್ಲಿ ಮಲ್ಕೋ ಅಷ್ಟೇ ಅಂತ ಹೇಳ್ತಾನೆ. ಆಗ ಬಾಯಿ ಮುಚ್ಕೊಂಡು ಹೋಗೋ ಮಹಾದೇವ ಅಂತ ಹೇಳಿ ಇವಳು ಕಿಟಕಿ ಓಪನ್ ಮಾಡೋಕೆ ಹೋಗ್ತಾಳೆ. ಕಿಟಕಿ ಕೂಡ ಲಾಕ್ ಮಾಡಿಬಿಟ್ಟಿರ್ತಾನೆ ಇವನು. ಆಗ ಇವನೇ ಬರ್ತಾನೆ, ಮತ್ತೆ ಇದೇನು ಕಿಟಕಿ ಲಾಕ್ ಆಗಿಬಿಟ್ಟಿದೆ, ಓಪನ್ ಆಗಲ್ಲ ಬಿಡಿ ಕಾವ್ಯ ಅವರೇ ಅಂತಾನೆ. ಆಗ ಅದೇನು ಗೊತ್ತು, ನಾನು ನಿಮ್ಮನ್ನು ಕರೀಲೇ ಇಲ್ಲ, ಕೇಳಲೇ ಇಲ್ಲ, ಕಿಟಕಿ ಲಾಕ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತ ಹೇಳ್ತಾಳೆ. ಆಗ ಅವನು, ಇದು ಬ್ಯಾಸ್ಗೆ ಅಲ್ವೇ, ಎಲ್ಲ ಟೈಟಾಗಿ ಕಚ್ಕೊಂಡ್ಬಿಟ್ಟಿರ್ತವೆ, ಓಪನ್ ಆಗಲ್ಲ, ಅವು ಸ್ಟ್ರಕ್ ಆಗಿಬಿಟ್ಟಿದ್ದಾವೆ ಅಂತ ಹೇಳ್ತಾನೆ. ಆಗ ಕಾವ್ಯ, ಮತ್ತು ನಾನು ಹೇಗೆ ಮನಗಲಿ, ನಂಗೆ ತುಂಬ ಶೆಕೆ ಆಗ್ತಾಯಿದೆ, ಏನು ಮಾಡೋದು ಅಂತ ಹೇಳ್ತಾನೆ. ಆಗ ಮಹಾದೇವ ಹೇಳ್ತಾನೆ, ಏನೂ ಮಾಡಬೇಡಿ, ಬಂದು ನನ್ನ ಜೊತೆ ಮೇಲೆ ಆಯಾಗಿ ತಂಗಾಳಿ ಬೀಸ್ತಾ ಇದೆ, ಬಂದು ಮಲ್ಕೋಬೋದು ಅಂತ ಹೇಳ್ತಾನೆ. ಮತ್ತೆ ಆಗ ಅವಳು, ಮಹಾದೇವ ಗೆಟ್ ಔಟ್ ಅಂತ ಹೇಳ್ತಾಳೆ. ಆಗ ಮಹಾದೇವು, ಸರಿ ನಿಮ್ಗೆ ಇವತ್ತೆಲ್ಲ ಒಳ್ಳೆ ಕನಸೇ ಬರಲಿ, ಮಲ್ಕೊಳ್ಳಿ, ಗುಡ್ ನೈಟು ಅಂದ್ಬಿಟ್ಟು ಹೋಗಿ ಮಲ್ಕೊತಾನೆ. ಇಲ್ಲಿ ಕಾವ್ಯಾಗೆ ಏನೇ ಮಾಡಿದ್ರು ನಿದ್ದೆ ಬರೋದೇ ಇಲ್ಲ, ಶೆಕೆ ಆಗ್ತಾನೇ ಇರುತ್ತೆ. ಆಗ ಅವಳು ಸರಿ ಅಂತ ಹೇಳಿ ತಲೆ ದಿಮ್ಮನ್ನ ತೊಗೊಂಡು ಅವ್ನು ಮಲಗಿರೋ ಹತ್ರನೇ ಆಚೆನೇ ಹೋಗ್ತಾಳೆ. ಅಲ್ಲಿ ಅವ್ನು ಮಲಗಿರ್ತಾನೆ. ಇವಳು ಅವಳು ಗೊಡ್ಕೊಂಡು ಬರ್ತಾ ಇರ್ತಾಳೆ. ಏನು ಮಾಡೋದು, ನನಗೆ ಇವತ್ತು ನಿದ್ದೆ ಬರದೇ ಹೋಗಿರೋದಕ್ಕೆ ಬಂದು ಇಲ್ಲಿ ಮಲ್ಕೊಳ್ಳಬೇಕಾಗಿರೋ ಪರಿಸ್ಥಿತಿ ಬಂತು ಅಂತ ಗೊಣ್ಕೊಂಡು ಬರ್ತಿದ್ದಾಳೆ. ಆ ಸೌಂಡ್ ಕೇಳಿಸ್ಕೊಂಡು ಮಹಾದೇವ, ಓಹೋ ಬರ್ತಾ ಇದೆಯಾ ಅಂದ್ಬಿಟ್ಟು ಸಾಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತಂಪು ತಂಗಾಳಿಯು ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಅಂತ ಹೇಳಿ ಹಿಂಗೆ ಅಂತಾನೆ. ಇವಳು ಮಧ್ಯಕ್ಕೆ ಬಂದು ಮನ್ಗಿರ್ತಾಳೆ. ಇದ್ಯಾವುದಿದು ಗೋಡೆ ಅಡ್ಡ ಬತ್ತಾಯ್ತಲ್ಲ, ನಾನು ಹಾಡು ಹೇಳ್ತಾ ಇದ್ರೆ ಅಂದ್ಬಿಟ್ಟು ಎದ್ದು ಕೂತ್ಕೊಂಡು ನೋಡ್ತಾನೆ. ಓ ಕಾವ್ಯ ಅವರೇ, ನೀವಿಲ್ಲಿ ಯಾಕೆ ಇಲ್ಲಿ ಬಂದ್ರಿ ಅಂತ ಹೇಳ್ತಾನೆ. ಆಗ ಅವಳು, ನಾನು ಏನಕ್ಕೂ ಬಂದಿಲ್ಲ, ನೀನೇನಿಲ್ಲಿ ಖುಷಿ ಆಗಬೇಡ, ನನಗೆ ಅಲ್ಲಿ ತುಂಬ ಶೆಕೆ ಆಗ್ತಾಯಿತ್ತು, ಅದನ್ನು ತಡ್ಕೊಳ್ಲಾರ್ದೆ ಬಂದಿದ್ದೀನಿ ಅಷ್ಟೇ, ನೀನು ಸುಮ್ಮನೆ ಮಲ್ಕೊಂಬಿಡು ಅಂತ ಹೇಳ್ತಾಳೆ. ಆಗ ಅವನು ಸರಿ ಆಯ್ತಮ್ಮಿ ಅಂತ ಹೇಳಿ ಮಲ್ಕೊತಾಳೆ. ಅವಳು ಪಕ್ಕದಲ್ಲಿ ಇವನು ಮಲ್ಕೊಂಡಿರ್ತಾನೆ. ಆವಾಗ ಮಹಾದೇವ ಕಾವ್ಯನ್ನೇ ನೋಡ್ತಾ ಇರ್ತಾನೆ. ಆಗ ಕಾವ್ಯ, ಏನು ಹಿಂಗೆ ನೋಡ್ತಾ ಇದ್ದೆ, ಯಾವುದೋ ಹಸ್ತಿರೋ ಐನಾ ಥರ ಅಂತ ಹೇಳ್ತಾಳೆ. ಆಗ ಅವನು, ಇಲ್ಲ ಕಣಮ್ಮಿ ಹಂಗಲ್ಲ, ಇವತ್ತು ಚಂದ್ರ ತುಂಬ ಚೆನ್ನಾಗಿ ಬೆಳಕಲ್ಲಿ ಬಂದಿದ್ದಾನಲ್ಲ, ಆ ಬೆಳಕಲ್ಲಿ ನೀನು ನೋಡ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಅವಳು, ಸರಿ ಮಲ್ಕೋ, ಇವಾಗ ನೀನು ಅಷ್ಟೆಲ್ಲ ಖುಷಿ ಪಡಬೇಡ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಮಲಗ್ತಾರೆ. ಆದರೆ ಮಹಾದೇವ ಮಾತ್ರ ಮನ್ಗದೇ ಇಲ್ಲ, ಮಲಗ್ದೇನೆ ಅವಳನ್ನೇ ನೋಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಈ ಗಂಡಸರು ಕಷ್ಟ ಯಾರಿಗೆ ಹೇಳ್ಕೊಡೋದು, ಈ ಗಂಡಸ್ರಾಗೇ ಹುಟ್ಟಬಾರ್ದು, ಹುಡ್ತಾ ಅಮ್ಮನ ಮಾತು ಕೇಳಿಕೊಂಡು, ಬೆಳೀತಾ ಸ್ಕೂಲ್ನಲ್ಲಿ ಟೀಚರ್ ಅಮ್ಮನ ಮಾತು ಕೇಳಿಕೊಂಡು, ಮದುವೆ ಆದಮೇಲೆ ಹೆಂಡತಿ ಮಾತು ಕೇಳಿಕೊಂಡು ಇದೇ ಆಗೋಯ್ತು ಈ ಗಂಡಸ್ ಜನ್ಮ ಅಂತ ಮಾತಾಡ್ಕೊತಿರ್ತಾನೆ. ಅದನ್ನು ಇವಳು, ಈ ಗುಣ ಅನ್ಬೇಡ ಕಣೋ ಮಹಾದೇವ, ಬಾಯಿ ಮುಚ್ಕೊಂಡು ಮಲ್ಕೋ ಅಂತ ಹೇಳ್ತಾಳೆ. ಆಗ ಅವನು, ನಾನು ಯಾರ ಹತ್ರ ಹೇಳ್ತಾ ಇದ್ದೀನಿ, ನಾನು ಗಂಡಸ್ರು ಸಮಸ್ಯೆ ಹೇಳ್ಕೊತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ನೀನು ಏನಾದರೂ ಹೇಳ್ಕೊ, ಇವಾಗ ಬಾಯಿ ಮುಚ್ಕೊಂಡು ಮಲ್ಕೋ ಅಷ್ಟೇ ಮಹಾದೇವ ಅಂತ ಹೇಳ್ತಾಳೆ. ಆಗ ಸರಿ ಆಯ್ತಾಯ್ತು ಮಲ್ಕೊಳ್ಳಮ್ಮಿ, ಇನ್ನೊಂಥರ ನಾನೇನಾದರೂ ಇಲ್ಲಿ ಚಳಿ ಆಯಿತು ಅಂತ ರೂಮಿಗೆ ಬಂದು ಮಲಗಿದ್ರೆ ನೀನು ಬಿಟ್ಬಿಡ್ತಾ ಇದ್ದ ಅಂತ ಕೇಳ್ತಾನೆ. ಆಗ ಅವಳು, ನಾನೇನು ಬರ್ತಾ ಇರಲಿಲ್ಲ, ನನಗೆ ಶೆಕೆ ಆಗೋದಕ್ಕೆ ನಾನು ಬಂದಿದ್ದು, ನಾನೇನು ಎಲ್ಲೂ ಹೋಗಿಲ್ಲ, ಇಲ್ಲಿ ಬಂದು ಮಲಗಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ
ನೀನೊಂಥರ ಕಣಮೆ, ನೀನು ಕಾಲಿಟ್ಟಿದ್ದ ಜಾಗ ಎಲ್ಲ ನಂದೇ ಅಂತೀಯ, ಹಾಗೆ ನೀನು ಸರಿ ಸರಿ ಮಲ್ಕೋ ಅಂತ ಹೇಳ್ತಾನೆ. ಅವಳು ಮಲ್ಕೊತಾಳೆ. ಇವನು ಅವಳನ್ನೇ ನೋಡಿಕೊಂಡು ಗಾಳಿಯೋ ಗಾಳಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮುದ್ದು ರಾಕ್ಷಸಿ, ಕಾಡು ರಾಕ್ಷಸಿ ನೀನು, ಆದರೆ ಕೋಪ ಮಾತ್ರ ಜಾಸ್ತಿ. ಇದು ನಮ್ಮಿಬ್ರದ್ದು ಸವಾಲು ಗೆದ್ದಿದ್ದೀನಿ ಅಂತ ಅನ್ಕೊಂಬೇಡ, ಇದು ನಮ್ಮಿಬ್ರು ಪ್ರೀತಿ ಸ್ಟಾರ್ಟ್ ಆಗೋದಕ್ಕೆ ಇದೇ ಮೊದಲನೇ ಸ್ಟೆಪ್ಪು ಅಂತ ಅನ್ಕೋ ಅಂತ ಹೇಳಿ ಅವಳಿಗೆ ದೃಷ್ಟಿ ತಕ್ಕೊಂಡು ಇವನು ಮಲ್ಕೊತಾನೆ. ಮತ್ತಿಲ್ಲಿ 12 ಗಂಟೆ ರಾತ್ರಿ ಆಗಿರುತ್ತೆ. ಪ್ರೇಮ ಪ್ಲಾನ್ ಮಾಡಿರ್ತಾಳೆ ರಾಮ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಮನೆಯವ್ರನ್ನೆಲ್ಲ ಕರ್ಕೊಂಬರ್ತಾಳೆ ಪ್ರೇಮ 12 ಗಂಟೆ ರಾತ್ರಿನಲ್ಲಿ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಇವತ್ತು ಬರೀ ರಾಮ್ ಬರ್ತಡೇ ಮಾಡಬಾರ್ದು, ರಾಮು ಜೀವನದಲ್ಲೂ ನೆನ್ಕೊಬೇಕು, ಹಂಗೆ ಅವನನ್ನು ಬೆಚ್ಚ ಬಿಡಿಸ್ಬಿಡ್ಬೇಕು ಚಿಕ್ಕಪ್ಪ, ನೋಡಿತಾ ಇರಿ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಆಗ ಮಹೇಶ್ವರಿ ಅಯ್ಯೋ ಪಾಪ ಮಗು ಮಲಗಿದೆ ಎದುರ್ಕೊಂಬಿಟ್ರೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಅದು ಪಾಪ ಅಲ್ಲ, ಪಾಪ ಅದೇ ಮಾಡುತ್ತೆ, ಇವಾಗ ಪಾಪು ಮಾಡೋ ವಯಸ್ಸಾಗಿದೆ, ಈಗ ಪಾಪ ಅಂತೆ ಅಂತ ಹಿಂಗೆ ಕಾಲು ಹೇಳ್ಕೊಂಡು ಒಂದೇ ಸಲ ಒಂದು ಬೆಡ್ಶೀಟ್ನ ಕಾವ್ಯ ಹೇಳ್ಬಿಡ್ತಾಳೆ, ಅವ್ರು ಹೊಚ್ಕೊಂಡು ಮಲಗಿರೋ ಬೆಡ್ಶೀಟ್ನ. ಅವ್ನು ಸಡನ್ನಾಗಿ ಎದ್ಬಿಡ್ತಾನೆ 12 ಗಂಟೆ ಕರೆಕ್ಟಾಗಿ. ಆಗ ಎಲ್ಲರೂ ಕೂಡ ನಗುತ್ತಾ ನಗುತ್ತಾ ಬಾಳು ನೀನು ಅಂತ ಸಾಂಗ್ ಹೇಳ್ಕೊಂಡು ಅವ್ನಿಗೆ ವಿಶ್ ಮಾಡ್ತಾರೆ. ಅದನ್ನು ನೋಡಿದಂಥ ರಾಮ್ಗೆ ಖುಷಿಯಾಗಿ ತರಲೆ ಇದೆಲ್ಲ ನಿಂದ ಪ್ಲ್ಯಾನು ಅಂತ ಪ್ರೇಮನ ಕಿವಿ ಹಿಂಡುತ್ತಿರ್ತಾನೆ. ಆಗ ಹೌದು ಇದು ನಂದೇ ಪ್ಲ್ಯಾನು, ಇದು ಮದುವೆ ಆಗಿದ್ದು ಮೊದಲನೇ ವರ್ಷದ ಬರ್ತಡೇ ಅಲ್ವಾ, ನೆನಪಿರಲಿ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿ ಕೇಕ್ ತಿನ್ಸೋದಕ್ಕೆ ಹೋಗ್ತಾಳೆ. ಆಗ ಅವಳು ಮಹೇಶ್ವರಿ ಇರಮ್ಮ ಇವತ್ತು ನನ್ನ ಮಗನ ಬರ್ತಡೇ, ನಾನೇ ಫಸ್ಟ್ ಕೇಕ್ ತಿನ್ನಿಸ್ಬೇಕು ಅಂತ ಹೇಳಿ ಅವನು ಕೇಕ್ ತಿನ್ನಿಸ್ಬಿಟ್ಟು ಹ್ಯಾಪಿ ಬರ್ತಡೇ ಮಗನೇ ಅಂತಾಳೆ. ಅವನು ಥ್ಯಾಂಕ್ಸ್ ಅಮ್ಮ ಅಂತಾನೆ. ಇಲ್ಲಿ ಮಹೇಶ್ವರಿ ನಿನ್ನ ಜೀವನದಲ್ಲಿರೋ ಈ ಪೀಡೆಗಳೆಲ್ಲ ಬೇಗ ಹೋಗಿ ನಿನ್ನ ಜೀವನ ಚೆನ್ನಾಗಿರಲಿ ಅಂತ ಗುಣಗ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಂಥ ಅವ್ರ ಯಜಮಾನ್ರು, ಮಹೇಶ್ವರಿ ಇವತ್ತು ನಮ್ಮ ಮಗನ ಬರ್ತಡೇ, ಬಾಯಿನಲ್ಲಿ ಇವತ್ತಾದರೂ ಒಳ್ಳೆ ಮಾತು ಬರಲಿ ಅಂತ ಬೈತಾನೆ. ನಂತರ ಅವರಪ್ಪ ಕೂಡ ರಾಮ್ಗೆ ವಿಶ್ ಮಾಡ್ತಾರೆ, ಹ್ಯಾಪಿ ಬರ್ಡೇ ಮಗನ, ನಿನ್ನ ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರು ಅಂತ ಹೇಳಿ ವಿಶ್ ಮಾಡ್ತಾರೆ. ಅದಾದ ನಂತರ ಕಲ್ಯಾಣಿಯವರು ಕೂಡ ನನ್ನ ಮಗ ರಾಮ್ ತುಂಬ ಒಳ್ಳೆಯ ವ್ಯಕ್ತಿ, ಒಳ್ಳೆ ಗುಣ ಇರೋನು, ಅವನು ಏನೇ ಮಾಡಿದ್ರು ಎಲ್ಲ ಒಳ್ಳೇದಕ್ಕೆ ಮಾಡ್ತಾನೆ, ನೀನೇನು ಮಾಡಿದ್ರು ನಿನ್ನ ಜೊತೆ ನಾನು ಇರ್ತೀನಿ ಮಗನೇ, ಹ್ಯಾಪಿ ಬರ್ಡೇ ಮಗನೇ ಅಂತ ಅವ್ರು ಕೂಡ ವಿಶ್ ಮಾಡ್ತಾರೆ. ತದಾದ ನಂತರ ಕಾವ್ಯ ಕೂಡ ನಿಮ್ಮ ಜೀವನದಲ್ಲಿರೋ ಗೊಂದಲಗಳೆಲ್ಲ ಕ್ಲಿಯರ್ ಆಗಿ ಆದಷ್ಟು ಬೇಗ ನೀವು ಖುಷಿಯಾಗಿರಿ ರಾಮ್ ಅಂತ ಅವಳು ವಿಶ್ ಮಾಡ್ತಾಳೆ. ಹೀಗೆ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಅದಾದ ನಂತರ ರಾಮ್ ಎಲ್ರಿಗೂ ಕೇಕ್ ತಿನ್ನಿಸ್ತಾನೆ. ಆಮೇಲೆ ಅವ್ನು ಹೇಳ್ತಾ ಇದ್ದಾನೆ, ಇವತ್ತು ನನ್ನ ಬರ್ತಡೇ, ನೀವೆಲ್ಲ ನನಗೆ ಸರ್ಪ್ರೈಸ್ ಕೊಟ್ಟು ಖುಷಿ ಪಡಿಸಿದ್ರೆ ನಂಗೆ ತುಂಬ ಖುಷಿ ಆಯ್ತು ಈ ಸರ್ಪ್ರೈಸು. ನಾಳೆ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ, ನಮ್ಮೆಲ್ಲ ಗೊಂದಲಗಳಿಗೂ ಒಂದು ಫಿನಿಶ್ ಟಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಾದ ನಂತರ ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಪ್ರೇಮ ಬಂದು ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿರ್ತಾಳೆ. ಅಲ್ಲಿಗೆ ರಾಮ್ ಬರ್ತಾನೆ, ಪ್ರೇಮ ಇವತ್ತು ನಾನು ಕಾಫಿ ಮಾಡ್ತೀನಿ, ಇವತ್ತು ನನ್ನ ಬರ್ತಡೇ ಅಲ್ವಾ, ನಾನು ಕಾಫಿ ಮಾಡಿ ಮನೆಯವ್ರಿಗೆಲ್ಲ ಕೊಡ್ತೀನಿ ಅಂತ ಹೇಳಿ ಕಾಫಿ ಮಾಡೋದಕ್ಕೆ ಅವನು ಹೋಗ್ತಾನೆ. ಕಾಫಿ ಮಾಡಿಬಿಟ್ಟು ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಮಹಾದೇವ ಮತ್ತು ಕಲ್ಯಾಣಿಯವ್ರು ಇಬ್ಬರು ಬರ್ತಾರೆ. ಏನಮ್ಮ ಇವತ್ತು ಇವನು ಕಾಫಿ ಮಾಡ್ತಾವನ್ ರಾಮು ಅಂತಾರೆ. ಆಗ ಅವರು ಕಲ್ಯಾಣಿಯವ್ರು ಹೂಂಕೊಂಡು ಏನಪ್ಪ ಬರ್ತಡೇ ಅಂತ ಏನೋ ಸ್ಪೆಷಲಾಗಿ ಮಾಡ್ತಾ ಇದ್ದಾನೆ ಅಂತ, ಏನೋ ನೋಡೋಣ ಏನೋ ಸ್ಪೆಷಲ್ ಆಗ್ಬೋದು ಇವತ್ತು ಅಂತ ಅವರು ಕೂಡ ಮಾತಾಡ್ಕೊಳ್ತಿರ್ತಾರೆ. ಇಲ್ಲಿ ರಾಮು ಕಾಫಿನ ಗ್ಲಾಸ್ಗೆ ಹಾಕ್ಬಿಟ್ಟು ಪ್ರೇಮಗೆ ಮತ್ತು ಕಲ್ಯಾಣಿ ಅವ್ರಿಗೆ ಮಹಾದೇವ್ಗೆ ಎಲ್ರಿಗೂ ಕೊಡ್ತಾನೆ. ಕಾಫಿ ಹೇಗಿದೆ ಅಂತ ಕೇಳ್ತಾನೆ. ಆಗ ಪ್ರೇಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಆಗ ಅವನು ನಾನಂದ್ರೆ ಏನು ಸುಮ್ಮನೆ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಹೇಳ್ತಾ ಇದ್ದಾಳೆ ಕಲ್ಯಾಣಿ, ವಿಭಿನ್ನವಾಗಿದೆ ಕಾಫಿ ಅಂತ ಹೇಳ್ತಾಳೆ. ಇಲ್ಲಿ ಮಹಾದೇವ ಕೂಡ ಯಪ್ಪ ಇಂಥ ಕಾಫಿ ಕುಡಿದ್ರೆ ಎಮ್ಮೆನೂ ಎದ್ದು ಡ್ಯಾನ್ಸ್ ಮಾಡಿಬಿಡುತ್ತೆ ಅಂತ ಅವನು ಹೊಗಳುತ್ತಾ ಇರ್ತಾನೆ. ಅದನ್ನು ಕೇಳ್ದಂಥ ರಾಮು, ನೀವೆಲ್ಲ ಇಷ್ಟು ಹೊಗಳುತ್ತಾ ಇದ್ದೀರಾ, ತಡೀರಿ ನೋಡೋಣ ಕಾಫಿ ಹೆಂಗಿದೆ ಕೊಡಿ ಅಂದ್ಬಿಟ್ಟು ಅವ್ರ ಅಣ್ಣನ ಹತ್ರ ಇಟ್ಕೊತಾನೆ. ಅದು ಕುಡಿದ್ರೆ ಒಂದು ಚೂರು ಚೆನ್ನಾಗಿರಲ್ಲ, ನೀವು ಚೂರು ಚೆನ್ನಾಗಿಲ್ಲ, ನೀವು ನೋಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾನೆ. ನಿನ್ನ ಬರ್ತಡೇ ಅಲ್ವಾ, ಅದಕ್ಕೆ ಬೇಜಾರು ಮಾಡಬಾರ್ದು ಅಂತ ಹಂಗೆ ಹೇಳಿದ್ವಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಮಹಾದೇವ ಮತ್ತು ಕಲ್ಯಾಣಿಯವರು ಹೊರಡ್ತಾರೆ. ಇಲ್ಲಿ ಪ್ರೇಮ ತುಂಬ ಚೆನ್ನಾಗಿದೆ ಕಾಫಿ ಅಂತ ರಾಮ್ಗೆ ಹೇಳ್ತಾಳೆ. ಆಗ ರಾಮ್ ಹೇಳ್ತಾ ಇದ್ದಾನೆ, ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿದೆ ಅಂತ ಹೇಳ್ದಲ್ಲ ಪ್ರೇಮ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಇವತ್ತು ನಿನ್ನ ಬರ್ತಡೇ ಅಲ್ವಾ, ಬೇಜಾರು ಮಾಡಬಾರ್ದು ಅಂತ ಹಾಗೆ ಹೇಳಿದೆ ಅಷ್ಟೇ ಅಂತ ಅವಳು ಕೂಡ ಹೇಳ್ತಾಳೆ. ಇದಿಷ್ಟು ಒಂದು ಶುಕ್ರವಾರ ಸಂಚಿಕೆಯ ಪ್ರೇಮ ಕಾವ್ಯ ಫುಲ್ ಎಪಿಸೋಡ್. ಶನಿವಾರ ಸಂಚಿಕೆ ಎಪಿಸೋಡ್ನ ನೋಡಬೇಕು ಬೇಗ ಅಂತಂದರೆ ಈ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.